ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪುದೀನ ಪುಲಾವ್ ಮಾಡ್ತಾ ಇದ್ದೀನಿ. ಪುದೀನ ಪುಲಾವ್ ಮಾಡಲಿಕ್ಕೆ ಮೊದಲಿಗೆ 1/4 ಗ್ಲಾಸಷ್ಟು ಜೀರಾ ರೈಸನ್ನು ತೊಗೊಂಡಿದ್ದೀನಿ ರೀ ನಾನು. ಈ ಜೀರಾ ರೈಸನ್ನು 2 ಸಾರಿ ನೀರಿನಿಂದ ತೊಳಿಬೇಕಾಗುತ್ತೆ. ನೀರು ಹಾಕಿ ಒಂದೆರಡು ಸಾರಿ ತೊಳೆದು ನೀರು ಹಾಕಿ ನೆನೆಯೋಕೆ ಇಡೋಣ್ರಿ ಒಂದು ಅಕ್ಕಿನ. ಆನಂತರ ನಾವು ಮಸಾಲೆ ರುಬ್ಬೋಣ್ರಿ. ಫಸ್ಟು ಮಸಾಲೆ ರುಬ್ಬಕ್ಕೆ ಒಂದು 10ರಿಂದ 12 ಮೆಣಸಿನಕಾಳು, ಒಂದು 4-5 ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತೊಗೊಂಡಿದ್ದೀನಿ. ಆನಂತರ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವೆರಡು ಮಿಕ್ಸಿ ಮಾಡಬೇಕಾಗುತ್ತೆ. ಆನಂತರ ನಾನು ಒಗ್ಗರಣೆಗೆ ಪುಲಾವ್ ಎಲೆ, ಲವಂಗವನ್ನು ತೊಗೊಂಡಿದ್ದೀನಿ. ಆನಂತರ ಚಕ್ರ ಮೂಗು, ಆನಂತರ ಚಕ್ಕೆ, ಆನಂತರ ಪುಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಮಾಡಲಿಕ್ಕೆ. ಹಸಿ ಬಟಾಣಿ ಕಾಳು, ಕೊತ್ತಂಬರಿ, ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಮತ್ತು 1-2 ದೊಡ್ಡ ಟೊಮೆಟೊನ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡ್ರಿ. ಇದನ್ನು ಒಗ್ಗರಣೆ ಮಾಡಲಿಕ್ಕೆ ಆಗುತ್ತೆ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ತೊಗೊಂಡಿದ್ದೀನಿ ನೋಡ್ರಿ. ಇದನ್ನು ನಾವು ಮೊದಲಿಗೆ ಮಿಕ್ಸಿ ಮಾಡಬೇಕಾಗುತ್ತೆ. ಈಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ್ರಿ. ಇಷ್ಟು ಹಸಿ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಆನಂತರ ಕಾಳುಮೆಣಸು, 1 ಹಿಡಿಯಷ್ಟು ಪುದೀನ ಸೊಪ್ಪು. ಅದರ ಅರ್ಧದಷ್ಟು ಕೊತ್ತಂಬರಿ ತೊಗೊಂಡ್ರೆ ಸಾಕ್ರಿ. 1 ಹಿಡಿಯಷ್ಟು ತೊಗೊಂಡ್ರೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿಯನ್ನು ತೊಗೊಳೋಣ. ಈಗ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕಾಗುತ್ತೆ ಅದನ್ನು. ಆನಂತರ ನಾವು 1/4 ಗ್ಲಾಸಷ್ಟು ಜೀರಾ ರೈಸ್ ತಗೊಂಡಿದ್ವಲ್ಲ, ಈಗ 2.5 ಗ್ಲಾಸಷ್ಟು ನೀರನ್ನು ತಗೊಂಡು ಅದನ್ನು ಸ್ವಲ್ಪ ನೀರನ್ನು ಕಾಯಿಸೋಣ್ರಿ. ನೀರು ಕಾಯಿಸಿದ್ರೆ ಜಲ್ದಿ ನಮ್ಮ ರೈಸ್ ರೆಡಿ ಆಗುತ್ತೆ. ಹಂಗಾಗಿ ನಾನು ನೀರನ್ನು ಮೊದಲಿಗೆ ಕಾಯ್ಸೋಕೆ ಇಟ್ಟಿದ್ದೀನಿ. ಈ ಕಡೆ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನೋಡ್ರಿ. ಎಣ್ಣೆ ಹಾಕಿ ಅದಕ್ಕೆ ಪುಲಾವ್ ಎಲೆ, ಚಕ್ರ ಮೊಗ್ಗು, ಚಕ್ಕೆ, ಆನಂತರ ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಲ್ರಿ ಅದು. ಆನಂತರ ಜೀರಿಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ರಿ. ಇಷ್ಟು ಪುಲಾವು ಮಸ್ತ್ ಆಗುತ್ತೆ ನೋಡ್ರಿ. ಇದು ಪುದೀನ ಪುಲಾವು. ಹಸಿ ಕರಿಬೇವನ್ನು ಹಾಕಿ ಆನಂತರ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಸಹಿತ ಹಾಕ್ಕೊಂಡೆ. ಈಗ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೆ ನಾನು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ನೋಡ್ರಿ ಈರುಳ್ಳಿಯನ್ನು ಫ್ರೈ ಮಾಡಿದ ನಂತರ ಮತ್ತೆ ಈಗ ಟೊಮೆಟೊವನ್ನು ಹಾಕೋಣ. ಅದು ಸಹಿತ ಮೆತ್ತಗಾಗಬೇಕಲ್ರಿ ಅದು. ಹಾಗಾಗಿ ಅದನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಸ್ಪೂನ್ ತೊಗೊಂಡು ನಾನು ಮಾಡೋ ಈ ಪುಲಾವ್ ನಿಮಗೆ ಇಷ್ಟ ಆಗಿತ್ತು ಅಂದರೆ, ಪುದೀನ ಪುಲಾವ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಈಗ ನೋಡಿರಿ, ನಾನು ಆ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕಿದೆ. ಅದು ಸ್ಕಿಪ್ ಆಗಿದೆ. ಆನಂತರ ನಾವು ರುಬ್ಬಿದ ಮಿಶ್ರಣವನ್ನು ಹಾಕಬೇಕಾಗುತ್ತೆ. ಹಾಕಿ ಈಗ ನೋಡಿರಿ, ಅದು ಸ್ವಲ್ಪ ಅದರ ನೀರನ್ನು ಸಹಿತ ಹಾಕಿದೆ. ಅದರಲ್ಲಿ ನೀರು ಹಾಕ್ಕೊಂಡು ಜಾರಲ್ಲಿ ಅದನ್ನು ಸಹಿತ ಹಾಕ್ಕೊಂಡೆ. ಭಾಳ ನೀರು ಹಾಕ್ಬಾರ್ದ್ರಿ ಇದನ್ನು. ಯಾಕಂದ್ರೆ ಎಣ್ಣೆಯಲ್ಲಿ ಈ ಹಸಿ ಸೊಪ್ಪು ಏನಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಲ್ಲ, ಹಂಗಾಗಿ ಜಾಸ್ತಿ ನೀರು ಹಾಕ್ಬಾರ್ದು. ಆನಂತರ ಹಸಿ ಬಟಾಣಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಕಾಳು ಹಾಕಿದ್ರೆ ನಮ್ಮ ಪುದೀನ ಪಲಾವ್ ಮಸ್ತ್ ಆಗುತ್ತೆ ರೀ, ಸೂಪರ್ ಆಗುತ್ತೆ. ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕೋರು ಸೋಯಾಬೀನ್ ಸಹಿತ ನೀರಲ್ಲಿ ನೆನೆ ಇಟ್ಟು ಹಾಕ್ತಿರ್ತಾರೆ ಕೆಲವೊಬ್ಬರು. ನಾನು ಬಟಾಣಿ ಕಾಳನ್ನು ಅಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ
ಸಕ್ಕರೆಯನ್ನು ಸಹಿತ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು, ಹಸಿ ವಾಸನೆ ಹೋಗುವವರೆಗೂ. ಹಸಿ ಬೆಳ್ಳುಳ್ಳಿ, ಆನಂತರ ಶುಂಠಿ, ಪುದೀನ ಎಲ್ಲ ಹಸಿಯಾಗಿರುತ್ತಲ್ಲ, ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡಿರಿ. ಎಣ್ಣೆ ಬಿಡುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಆನಂತರ ಕಾಯಿಸಿದ ನೀರನ್ನು 2.5 ಗ್ಲಾಸಷ್ಟು ನೀರನ್ನು ಸಹಿತ ಇದಕ್ಕೆ ಹಾಕ್ಕೊಂಡು, ಆನಂತರ ನೆನೆಸಿಟ್ಟಂತಹ ಅಕ್ಕಿ ಇದ್ವಲ್ಲ ಅವನ್ನು ಸಹಿತ ಹಾಕ್ಕೊಂಬಿಟ್ರೆ ಅರ್ಧ ಪುದೀನ ಪಲಾವ್ ಅರ್ಧಕ್ಕೆ ರೆಡಿ ಆಗುತ್ತೆ. ಅರ್ಧ ಆದಂಗೆ ಆಯ್ತು ನೋಡ್ರಿ. ಈಗ ಹಾಕೋರು ತುಪ್ಪವನ್ನು ಸಹಿತ ಹಾಕ್ತಾರೆ, ನಾನು ತುಪ್ಪ ಹಾಕಿಲ್ಲ. ಬೇಕಿದ್ರೆ ತುಪ್ಪನೂ ಹಾಕ್ಕೋಬೋದು. ಇದಕ್ಕೆ 1 ಸ್ಪೂನಷ್ಟು ಘಮ ಚೆನ್ನಾಗಿರುತ್ತೆ. ಈಗ ನೋಡ್ರಿ ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ನಮ್ಮ ಪುದೀನ ಪಲಾವ್. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ್ರಿ. 1-2 ವಿಸಿಲ್ ಕೂಗಿಸಿದ್ರೆ ನಮ್ಮ ಪುದೀನ ಪಲಾವ್ ರೆಡಿ ಆಯ್ತು ನೋಡ್ರಿ. ಈಗ ಮಸ್ತಾಗಿರುತ್ತೆ ರೀ, ನೀವು ಒಂದ್ಸಲ ಮಾಡಿ ನೋಡ್ರಿ ಪುದೀನ ಪಲಾವ್. ಈಗ ತರಕಾರಿ ಬೇಡ, ಏನೂ ಬೇಡ. ಈಗ ನೋಡ್ರಿ ರೆಡಿ ಆಯಿತು, ನಮ್ಮ ಪುದೀನ ಪಲಾವ್ ರೆಡಿ ಆಯಿತು. ಪುಟಾಣಿ ಚಟ್ನಿ ಜೊತೆಗೆ ಪುದೀನ ಪಲಾವ್ ಮತ್ತು ಮೊಸರು ಬಾಜಿ, ಮಜ್ಜಿಗೆ, ಈರುಳ್ಳಿ, ಕೊತ್ತಂಬರಿ, ಕ್ಯಾರೆಟ್ ಎರ್ಜಿ ಹಾಕಿದ್ದೀನಿ, ಅದನ್ನು ಮೊಸರು ಬಾಜಿ ಮಾಡಿದ್ದೀನಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಪುಟಾಣಿ ಚಟ್ನಿ ಮಸ್ತ್ ಆಗಿತ್ತು ರೀ, ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಮಾಡಿ ನೋಡ್ರಿ. ಧನ್ಯವಾದಗಳು, ನಮಸ್ಕಾರ.